ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 3ರಲ್ಲಿ ಬರುವಂಥ ಬ್ಲಾಕ್ 2ನಲ್ಲಿ ಘಟಕ 11ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಾಸ್ಟ್ ಬ್ಲಾಕ್ 1ನಿಂದ ನೀವು ವಿಡಿಯೋನ ನೋಡ್ಕೊಂಡು ಬಂದರೆ ಈ ವಿಡಿಯೋ ಕೂಡ ನಿಮಗೆ ಅರ್ಥವಾಗುತ್ತೆ ಅಂತ ಹೇಳ್ತಾ, ಸೊ ಲೆಸ್ ಸ್ಟಾರ್ಟ್ ದ ಲೆಸನ್. ಮೊದಲು ನಾವು ಲೆಸನ್ ಏನು ತಿಳ್ಕೊಳ್ಳೋಣ. ಗಣವಿನ್ಯಾಸ, ಸ್ವರಘಾತ ಮತ್ತು ಗಣ ಪರಿವೃತ್ತಿ. ಸೊ ಈ ವಿಡಿಯೋದಲ್ಲಿ ಗಣವಿನ್ಯಾಸ, ಸ್ವರಘಾತ, ಗಣಪರಿವೃತ್ತಿ, ವಿಷಮಗಣ, ದೀರ್ಘಗಣ, ರಸ್ವೀಕರಣ ಇದರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ಉದ್ದೇಶಗಳಲ್ಲಿ ನಾವು ಚಂದುಮಟ್ಟುಗಳ ಸಂಸ್ಕೃತವುಗಳಿಗಿಂತ ಭಿನ್ನವಾಗಿರುವ ಏನಕ್ಕೆ ಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊತೇವೆ. ಹಾಗೆ ಅಂಶಗಣದಿಂದ ಮಾತ್ರಗಣಗಳತ್ತ ಹೊರಳಿದ ಬಗೆಗಿನ ಅರಿವು ನಮಗೆ ತಿಳಿಯುತ್ತೆ. ಹಾಗೆ ಆಧುನಿಕ ಕನ್ನಡ ಸಾಧ್ಯವಾಗುವ ಮಟ್ಟುಗಳ ಆವಿಷ್ಕಾರ, ವಿನ್ಯಾಸ, ಹಾಗೆ ಗಣವಿನ್ಯಾಸ ಮತ್ತು ಅದರ ವೈವಿಧ್ಯತೆಯ ತಿಳುವಳಿಕೆಯನ್ನು ತಿಳ್ಕೊತೇವೆ. ಹಾಗೆ ಸ್ವರಘಾತದ ಬಗ್ಗೆ ಅರಿವು ಮತ್ತು ಗಣ ಪರಿವೃತ್ತಿಯ ಪರಿಕಲ್ಪನೆಯ ಬಗ್ಗೆ ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತೇವೆ. ಸೊ ಪೀಠಿಕೆನ ನೋಡೋಣ. ಹೊಸಗನ್ನಡ ಛಂದಸ್ಸಿನ ಬೆಳವಣಿಗೆ ಕಂಡುಬರಲು ಈ ಹಿಂದೆ ಇದ್ದ ಹಳಗನ್ನಡ ಮತ್ತು ನಡುಗನ್ನಡದ ಲಕ್ಷಣಗಳು ಹೊಸಗನ್ನಡ ಛಂದಸ್ಸಿನ ಉಗಮಕ್ಕೆ ಪೂರಕವಾಗಿದೆ. ಇದರ ಜೊತೆಗೆ ಪಾಶ್ಚಾತ್ಯ ಕಾವ್ಯ ಛಂದಸ್ಸಿನ ಗುಣಾತ್ಮಕ ಅಂಶಗಳು ಈ ಹೊಸ ಹುಟ್ಟಿಗೆ ಕಾರಣವಾಗಿದೆ. ಹೊಸ ಛಂದಸ್ಸಿನ ಕ್ರಮದಲ್ಲಿ ಒಂದು ಸುಂದರವಾದ ನಯಗಾರಿಕೆ, ಕಾವ್ಯ ಕೌತುಕದ ಬಳಕುವಿಕೆ, ನಾವೀನ್ಯತೆಯ ನವೀಕರಣ ಹೊಸಗನ್ನಡ ಛಂದಸ್ಸಿನಲ್ಲಿ ರೂಪ ತಾಳಿದೆ. ಇದರ ಬೆಳವಣಿಗೆಯಿಂದ ಕನ್ನಡದಲ್ಲಿ ಸಾಕಷ್ಟು ಕವಿಗಳು ವಿವಿಧ ಹೊಸ ಮುಟ್ಟುಗಳನ್ನು ಬಳಸಿ ಕಾವ್ಯರಚನೆ ಮಾಡಿರುವುದು ಕಂಡುಬರುತ್ತದೆ. ಸೊ ಗಣವಿನ್ಯಾಸ, ಈಗಾಗಲೇ ಲಯದ ಹಿನ್ನೆಲೆಯಲ್ಲಿ 3 ಮಾತ್ರೆಗಳಿಂದ 8 ಮಾತ್ರೆಗಳವರೆಗೆ ಒಟ್ಟು 6 ವಿಧದ ಲಯಗಳನ್ನು ನೋಡಲಾಗಿದೆ. ಇದೇ ರೀತಿಯಲ್ಲಿ ಹೊಸಗನ್ನಡ ಛಂದಸ್ಸಿನಲ್ಲಿ ಗಣವಿನ್ಯಾಸ ಕಂಡುಬರುತ್ತದೆ. ಸಾಮಾನ್ಯವಾಗಿ 7-8 ಮಾತ್ರೆಗಳಿರುವ ಗಣಗಳು ಅಖಂಡವಾಗಿ ಬರುವುದು ವಿರಳ. ಅವುಗಳನ್ನು 3 ಮತ್ತು 4 ಮತ್ತು 4+5 ಎಂಬುದಾಗಿ ವಿಭಜಿಸಿಕೊಳ್ಳಬೇಕಾಗುತ್ತದೆ. ಮಿಕ್ಕ ಗಣಗಳಾದ 3, 4, 5 ಮತ್ತು 6 ಯಥಸ್ಥಿತಿಯಲ್ಲಿ ಬರುತ್ತವೆ. ಹೊಸಗನ್ನಡ ಛಂದಸ್ಸಿನಲ್ಲಿ ಈ ಗಣವಿನ್ಯಾಸ ಹೀಗೆ ವೈವಿಧ್ಯತೆಯಿಂದ ಕೂಡಿದೆ ಎಂದು ಹೇಳಬಹುದು. ಸೊ ಸ್ವರಘಾತ ಅಂದರೆ ಹಾಡುವಿಕೆಯ ಹಾಡುಗಾರ ಸಾಹಿತ್ಯ ಪ್ರಧಾನವಾಗಿ ಅಕ್ಷರಕ್ಕೆ ಒತ್ತು ಕೊಡದೆ ತಾಳದ ಜೊತೆಯಲ್ಲಿ ತನ್ಮಯನಾಗುವ ಸಂದರ್ಭ ಬಂದಾಗ ಅಕ್ಷರ ಬೆಲೆ ಕಳೆದುಕೊಳ್ಳುತ್ತದೆ. ಇಂತಹ ಸ್ಥಿತಿಯನ್ನು ಸ್ವರಘಾತ ಎನ್ನುತ್ತೇವೆ. ಇನ್ನೊಮ್ಮೆ ಹಾಡುವಿಕೆಯ ಹಾಡುಗಾರ ಸಾಹಿತ್ಯ ಪ್ರಧಾನವಾಗಿ ಅಕ್ಷರಕ್ಕೆ ಒತ್ತು ಕೊಡದೆ ತಾಳದ ಜೊತೆಯಲ್ಲಿ ತನ್ಮಯನಾಗುವ ಸಂದರ್ಭಕ್ಕೆ ಬಂದಾಗ ಅಕ್ಷರ ಬೆಲೆ ಕಳೆದುಕೊಳ್ಳುತ್ತದೆ. ಇಂತಹ ಸ್ಥಿತಿಯನ್ನು ಸ್ವರಘಾತ ಎನ್ನುತ್ತೇವೆ. ಆರಂಭದ ಅಕ್ಷರಕ್ಕೆ ಒತ್ತು ಕೊಡುತ್ತಾ ಉಳಿದ ಅಕ್ಷರಗಳಿಗೂ ಜೀವ ತುಂಬುವ ಕೆಲಸವನ್ನು ದಾಟಿ ಹಿಡಿದು ತಾಳದಿಂದ ಮಾಡಬೇಕು. ಈ ಒತ್ತನ್ನು ಆರಂಭಿಕ ಅಕ್ಷರ ಮತ್ತು ಉಳಿದ ಅಕ್ಷರಗಳು ತಡೆಯದಂತೆ ನೋಡಿಕೊಳ್ಳಬೇಕು. ಆಗ ಮಾತ್ರ ಸಾಹಿತ್ಯ ಸುಗಮವಾಗುತ್ತದೆ. ಇಲ್ಲವಾದರೆ ಅಕ್ಷರಗಳು ಜೀವ ಕಳೆದುಕೊಂಡು ಸಾಹಿತ್ಯ ಕೈತಪ್ಪುತ್ತದೆ. ತಾಳ ಮುಗಿಲು ಮುಟ್ಟಿ ಕಿವಿಗೆ ಸಾಹಿತ್ಯ ನಿಲುಕುವುದಿಲ್ಲ. ಹಾಗಾಗಿ ಸ್ವರಘಾತ ಆಗದಂತೆ ನೋಡಿಕೊಳ್ಬೇಕು. ಈ ಬಗೆಯ ಸ್ವರಘಾತ ಕನ್ನಡಕ್ಕೆ ಅಷ್ಟೊಂದು ಮುಖ್ಯವಲ್ಲದಾದರೂ ಅದನ್ನು ನಿರ್ಲಕ್ಷಿಸುವಂತಿಲ್ಲ ಅಂತ ಹೇಳ್ತಿದ್ದಾರೆ. ಹೀಗೆ ನೋಡಿ, ಇಲ್ಲಿ ಪಾದದೆಯಲ್ಲಿ ಉಂಟಾಗುವ ಸ್ವರಘಾತಕ್ಕೆ ಉದಾಹರಣೆ: ಗಿರಿಯ ಕೆಳದಿ ಬನದ ನಡುವೆ ಜರಿಯ ತೆರದಿ ಸುಳಿದು ಬರುತ್ತೆ, ತಳದ ಶಿಲೆಯ ನಿಂದು ಕೊರೆದು ಕೆಲವ ನೆಲವ ನೆರೆದು ಮುರಿದು. ಇಲ್ಲಿ ಮೊದಲ ಅಕ್ಷರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಅಂದರೆ ಆರಂಭದ ಅಕ್ಷರ ಉಳಿದ ಅಕ್ಷರಗಳ ಬೆಳವಣಿಗೆಯ ಮುಖವನ್ನು ತೋರಿಸುತ್ತದೆ ಅಲ್ವಾ. ಆದ್ದರಿಂದ ಆರಂಭಿಕ ಅಕ್ಷರ ಇಲ್ಲಿ ಪ್ರಧಾನವಾದದ್ದು. ಪಾದದ ಆದಿಯಲ್ಲಿ ಒಂದಕ್ಕಿಂತ ಹೆಚ್ಚು ಲಘು ಸ್ವರಗಳಿದ್ದರೆ ಎರಡನೆಯ ಸ್ವರ ಅತಿ ದುರ್ಬಲವಾಗುತ್ತದೆ. ತಾಳದ ಆಘಾತವನ್ನು ತಾಳುವುದು ಕಷ್ಟ. ಉದಾಹರಣೆಗೆ, ಎದುರುವಿನು ನಿನ್ನ ಭಿನ್ನಾಣ ಕೆಲೆ ಎಣ್ಣೆ, ಎದರಿದಿರು ನೀನು ನನಗೆ. ಇಲ್ಲಿ ಎರಡನೆಯ ಅಕ್ಷರ ಉಚ್ಚಾರಣೆಯಲ್ಲಿ ಮರೆಯಾಗಿ ಕೊನೆಯ ಅಕ್ಷರ ತಾಳಕ್ಕೆ ಬದ್ಧವಾಗುತ್ತದೆ ಅಲ್ವಾ. ಅಂದರೆ ಎರಡನೆಯ ಅಕ್ಷರ ಸ್ವರಘಾತಕ್ಕೆ ಒಳಗಾಯಿತು ಎಂದರ್ಥ. ಈಗ ಪಾದದ ಕೊನೆಯಲ್ಲಿರುವ ಲಘುವಿನಿಂದಲೂ ಹೊಸಗಣ ಆರಂಭವಾಗಬಹುದು. ಉದಾಹರಣೆಗೆ, ಅದೋ ಹುಲ್ಲಿನ ಮೊಕಮಲ್ಲಿನ ಪೋಸ ಪಚ್ಚಿಯ ಜಮಖಾನೆ, ಪಸರಿಸುತ್ತಿದೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ. ಇಲ್ಲಿ ಆರಂಭದ ಅಕ್ಷರಗಳಿಗೂ ಬೆಲೆ ಇದೆ. ಅದೇ ಹಾಡುವಾಗ ಸಾಲಿನ ಕೊನೆಯ ಅಕ್ಷರವನ್ನು ಪ್ರಧಾನೀಕರಿಸಿ ಮೂಗಿನಲ್ಲಿಯೇ ಕೊನೆಯ ಅಕ್ಷರದ ತಾಳವು ಉಳಿದು ಮುಂದಿನ ಅಕ್ಷರದ ಆಗಮನ ಆಗುವಿಕೆ ಕಂಡುಬರಬೇಕು. ಆರಂಭದ ಅಕ್ಷರಕ್ಕೆ ಹೊಂದಿಕೊಳ್ಳುವ ಹಾಗೆ ಉಚ್ಚಾರಣೆ ಮಾಡುವುದು ಪಾದದ ಕೊನೆಯಲ್ಲಿರುವ ಲಘುವಿನ ಲಕ್ಷಣವಾಗಿದೆ. ಮತ್ತು ಗಣದ ಹಾದಿಯಲ್ಲಿ 2 ಲಘುಗಳು ಬಂದರೆ ತಾಳಕ್ಕೆ ಅಡಚಣೆ ಆಗದು.
ನೋಡೋಣ ಇಲ್ಲಿ. ನಿನ್ನ ಮೋಹದ ನಡುವನ್ನು ಬಳಸುವ ಚಿನ್ನದ ಕಟ್ಟಾಗಲು ಬಯಕೆ. ಇಲ್ಲಿ ಪದ್ಯದ ಆರಂಭದ ಸಾಲುಗಳಲ್ಲಿ ಮೊದಲ 2 ಅಕ್ಷರಗಳು ಲಘುವಾಗಿದ್ದರೂ ಯಾವುದೇ ಸಮಸ್ಯೆ ತಾಳಕ್ಕೆ ಬರುವುದಿಲ್ಲ. ಅಂದರೆ ಆರಂಭದಲ್ಲಿ ಗುರಿ ಇದ್ದಾಗ ತಾಳಕ್ಕೆ ಉಸಿರು ಸಿಗುವುದಿಲ್ಲ, ಹಾಗಾಗಿ ಲಘು ಸಹಜವಾಗಿ ಬರುತ್ತದೆ. ಈ ಪದ್ಯದಲ್ಲಿ ನಡು ಬಳ ಭಯ, ಇಲ್ಲಿ ಲಘುವನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ 5ನೇ ನೋಡೋಣ. ದೀರ್ಘ ಮತ್ತು ಗುರು ಪದದಲ್ಲಿ ಎಲ್ಲಿದ್ದರೂ ಒತ್ತನ್ನು ತಡೆದುಕೊಳ್ಳಬಹುದು. ಉದಾಹರಣೆ, ಅಗಣಿತ ತರಗಣಗಳ ನಡುವೆ ನಿನ್ನನೆ ನೆಚ್ಚಿಹೆ ನಾನು, ನಿನ್ನೀ ಜೀವನದ ಸಮುದ್ರಯಾನಕ್ಕೆ ಚಿರುಧ್ರುವ ತಾರೆಯ ನೀನು. ಪದ್ಯದ ಆರಂಭದ ಅಕ್ಷರಗಳನ್ನು ಬಿಟ್ಟು ಉಳಿದ ಯಾವ ಕಡೆಯಾದರೂ ಗುರು ಬಂದರೆ ಅದು ಸ್ವರಘಾತವಾಗಲು ಸಾಧ್ಯವಿಲ್ಲ. ಬದಲಿಗೆ ಸ್ವರನು ಬದ್ಧತೆಯಿಂದ ತಾಳಬದ್ಧತೆಯು ಕೂಡಿ ಅಂಕುರಣ ಚೈತನ್ಯವಾಗುತ್ತದೆ. ತಾ, ನೇ, ನಿನ್, ತಾ ಇಲ್ಲಿ ಗುರು ಬಂದಿರುವುದು ಹಾಡಲು ಮತ್ತು ಕೇಳಲು ಹಿತಕರವಾಗುತ್ತದೆ. ಗಣಗಳ ವಿಂಗಡಣೆ ಪ್ರಕೃತಿ ಪ್ರತ್ಯಯಗಳ ನಡುವಿನ ಆಗಬಹುದು. ಪದ್ಯದ ಮಧ್ಯೆ ಅದರ ಅರ್ಥ ಕೆಡುತ್ತದೆ. ಅಂದರೆ ಎಂಜಲಾಗದ ಮಧುರ ಸವ ಸವಿಯೇ ರಂಜಿಸುವ ಕಾಡುಮೆ ಎಡುಗಳನ್ನು ಡೆಲವ. ಇಲ್ಲಿ ಹಾಡುವ ಗಾಯಕ ನುಡಿಸುವ ಸಂಗೀತಗಾರ ಒಂದೇ ರೀತಿಯ ಸ್ವರವನ್ನು ಹಿಡಿದು ಸಂಗೀತವನ್ನು ಕಡೆದು ಪದ್ಯದ ಆರಂಭಕ್ಕೆ ಮತ್ತು ಮಧ್ಯಕ್ಕೆ ಏಕನತೆಯನ್ನು ತಂದು ಬಿಡುವ ಪ್ರಮೇಯ ಬರಬಹುದು. ಆಗ ಸಂಗೀತಗಾರ ಎಚ್ಚರಿಕೆಯಿಂದ ಪದ್ಯದ ಸಾಲುಗಳನ್ನು ಅರಿತು ಹಾಡಬೇಕು, ಇಲ್ಲವಾದರೆ ಸ್ವರಘಾತವೂ ಉಂಟಾಗುತ್ತದೆ. ಸೊ ಇವಾಗ ಇವಾಗ ನಾನು ಓದಿದ್ನಲ್ಲ, ಹಾಗೆ ಸ್ವರಘಾತ ಆ ಥರ ತಪ್ಪುತ್ತೆ. ಸೊ ನಾವು ಹೆಂಗೆ ಓದ್ಬೋದಾಗಿತ್ತಂದರೆ, ಎಂಜಲಾಗದ ಮಧುರ ಸವಸವಿಯೇ ರಂಜಿಸುವ ಕಾಡು ಮೇಡುಗಳ ಡೆಲೆವ. ಸೊ ನಮ್ಗೆ ಆಡಕ್ಕೆ ಬರಲ್ಲ ಬಿಡಿ. ಸೊ ಇವಾಗ ಗಣಪರಿ ವೃತ್ತಿ ನೋಡೋಣ. ಸಾಮಾನ್ಯವಾಗಿ ಒಂದು ಕವನದಲ್ಲಿ ಹಲವು ನುಡಿಗಳಿರುತ್ತವೆ. ಅವೆಲ್ಲವೂ ಒಂದೇ ಬಂಧನವಾಗಿರುವುದೇ ಹೆಚ್ಚು. ಇಂತಹ ಸಂದರ್ಭಗಳಲ್ಲಿ ಇಡೀ ಕವನಕ್ಕೆ ಒಂದೇ ಲಯ ಬಳಕೆಯಾಗುತ್ತದೆ. ಆದ್ದರಿಂದ ಏಕನತೆಯು ತನ್ಮೂಲಕ ಹರಿದು ಬೇಸರ ಉಂಟಾಗಲು ದಾರಿಯಾಗುತ್ತದೆ. ಈ ಏಕತನಕ್ಕೆ ಮತ್ತು ಬೇಸರವನ್ನು ನಿವಾರಿಸಲು ಕೆಲವು ಸಲ ಕವಿಗಳು ಮಾತ್ರೆಗಳನ್ನು ಗಣವಾಗಿ ಅಳವಡಿಸುವಲ್ಲಿ ಈ ಗಣಗಳು ಚೌಕಟ್ಟಿನೊಳಗೆ ಬಂದು ವಿಶಿಷ್ಟ ಬದಲಾವಣೆಯನ್ನು ಮಾಡುತ್ತದೆ. ಹೀಗೆ ಲಯದಲ್ಲಿ ಒಂದು ಬಳುಕನ್ನು ತರುವುದಕ್ಕಾಗಿ ಒಂದು ಜಾತಿಯ ಗಣಗಳ ಸ್ಥಾನದಲ್ಲಿ, ಅಂದರೆ ಅದೇ ಮಾತ್ರ ಪರಿಮಿತಿ ಇನ್ನೊಂದು ಜಾತಿಯ ಗಣಗಳನ್ನು ಸೇರಿಸುವುದಕ್ಕೆ ಗಣಪರಿವೃತ್ತಿ ಅಂದರೆ ಲಯದಲ್ಲಿ ಒಂದು ಬಳುಕನ್ನು ತರುವುದಕ್ಕಾಗಿಯೇ ಒಂದು ಜಾತಿಯ ಗಣಗಳ ಸ್ಥಾನದಲ್ಲಿ ಅದೇ ಮಾತ್ರ ಪರಿಮಿತಿ ಇನ್ನೊಂದು ಜಾತಿಯ ಗಣಗಳನ್ನು ಸೇರಿಸೋಕ್ಕೆ ಗಣಪರಿವೃತ್ತಿ ಅಂತ ಕರೀತಾರೆ ಎಂದು ಹೆಸರು. ಈ ರೀತಿಯ ಬದಲಾವಣೆ ಸಹಿತವಾದ ಅನೇಕ ಮಾದರಿಗಳನ್ನು ನಮ್ಮ ಹೊಸಗನ್ನಡ ಕವಿಗಳು ಮಾಡಿದ್ದಾರೆ. ಉದಾಹರಣೆಗೆ, ಅಜ್ಜನಲ್ಲ ಪ್ರಜ್ಞನಲ್ಲ ಅನುಸುಯನು ಸಹನಶೀಲ ಸ್ನೇಹಪೂರ್ಣನು. ಇಲ್ಲಿ 3 ಮಾತ್ರೆಯ ಲಯವಿನ್ಯಾಸ ಕಂಡುಬರುತ್ತದೆ. ಆದರೆ ಅನುಸೂಯನು ಎಂಬುದು 3 ಮಾತ್ರೆಯ 2 ಗಣಗಳಾಗಿ ಒಡೆಯಲು ಸಾಧ್ಯವಿಲ್ಲ. ಅವನ್ನು 6 ಮಾತ್ರೆಯ ಒಂದು ಗಣವಾಗಿ ಪರಿಗಣಿಸಬೇಕಾಗುತ್ತದೆ. ಆದರೆ ಅದು ಅಷ್ಟಕ್ಕೆ ನಿಲ್ಲುವುದಿಲ್ಲ. ಅನ ಪ್ಲಸ್ ಸೂಯನು ಎಂದಾಗಲಿ ಅನಸೂಯನು ಎಂದಾಗಲಿ ವಿಭಜನೆ ಹೊಂದುತ್ತಾದರೂ ಈ ರೀತಿಯಲ್ಲಿ ಗಣ ವಿಭಜನೆ ಮಾಡಿದಾಗ ಗಣದ ಸ್ವರೂಪ ಮತ್ತು ಗಣದ ಸಂಖ್ಯೆ ವ್ಯತ್ಯಾಸವಾಗುತ್ತದೆಯೇ ಹೊರತು ಪಾದದಲ್ಲಿರುವ ಒಟ್ಟು ಮಾತ್ರ ಸಂಖ್ಯೆಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ. ಇಲ್ಲಿ ಕೂಡ 3 ಮಾತ್ರೆಯ ಲಯವಿನ್ಯಾಸ ಕಂಡುಬರುತ್ತದೆ. ಸಮರಸವೇ ಎಂಬ ಪದವನ್ನು 3 ಮಾತ್ರೆಯ 2 ಗಣಗಳಾಗಿ ಒಡೆದರೆ ಅರ್ಥ ಬಾಧೆ ಉಂಟಾಗುತ್ತದೆಯೇ ಹೊರತು ಗಣದ ಸ್ವರೂಪ ಮತ್ತು ಪಾದದಲ್ಲಿರುವ ಒಟ್ಟು ಮಾತ್ರ ಸಂಖ್ಯೆಯನ್ನು ವ್ಯತ್ಯಾಸವಾಗುವುದಿಲ್ಲ. ಈ ಮೇಲೆ ತಿಳಿಸಿದ ಬಗೆ ಮಾತ್ರವಲ್ಲದೆ 6 ಮಾತ್ರೆಯ ಗಣದ ಓಟವಿದ್ದಾಗ 4+2 ಅಥವಾ 2+2 ರಂತೆ ಒಡೆದು ರಚಿಸುವುದು. 2 ಮಾತ್ರೆಯ ಓಟವಿದ್ದಾಗ 2+2 ಬದಲು 4+2 ತಂದು 2 ಗಣಗಳ ಏಕನಾದವನ್ನು ಮುರಿದು ವಿಭಿನ್ನ ನಾದವನ್ನು ಉಂಟು ಮಾಡಬಹುದು. 4 ಮಾತ್ರೆಯ ಗಣದ ಬದಲು ಅಖಂಡವಾಗಿ 8 ಮಾತ್ರೆಗಳ 2 ಮತ್ತು 2+5 ಮಾತ್ರೆಯ ಬಂಧನವನ್ನು ಜೋಡಿಸುವುದು ಕಂಡುಬರುತ್ತದೆ. ವಿಷಮಗಣ. ಕನ್ನಡ ಛಂದಶಾಸ್ತ್ರಜ್ಞರು ಕೆಲವೊಂದು ಬಗೆಯ ರಚನೆಗಳನ್ನು ನಿಷೇಧಿಸಿದ್ದಾರೆ. ಕಾರಣ ಆ ರಚನೆಗಳು ಕನ್ನಡ ಛಂದಸ್ಸಿನ ಜಯಮಾನಕ್ಕೆ ಹೋಗುವುದಿಲ್ಲ. ಗಣದ ಮೊದಲಲ್ಲಿ ಒಂದು ಲಘುವನ್ನು ಇಟ್ಟು ಕೂಡಲೇ ಗುರುವನ್ನು ತರುವ ಪದ್ಧತಿ ಕನ್ನಡ ಛಂದಸ್ಸಿನ ಸಂಪ್ರದಾಯದಲ್ಲಿಲ್ಲ. ಇಂದಿನಿಂದಲೂ ಕವಿಗಳು ಸಾಮಾನ್ಯವಾಗಿ ಇಂತಹ ಗಣವನ್ನು ಉಪಯೋಗಿಸಿಲ್ಲ. ಶಾಸ್ತ್ರಕಾರರು ಒಪ್ಪಿಲ್ಲ. ಷಟ್ಪದಿಗಳಲ್ಲಿ ಲಘು ಗುರು 3 ಮಾತ್ರೆ ಲಘು
ಗುರು ಲಘು 4 ಮಾತ್ರೆ, ಲಘು 2 ಗುರು 5 ಮಾತ್ರೆ, ಅಥವಾ ಲಘು ಗುರು 2 ಲಘು 5 ಮಾತ್ರೆ. ಈ ಬಗೆಯಲ್ಲಿ ಗಣಗಳು ಬರಕೂಡದು ಎಂಬ ನಿಷೇಧವಿದೆ. ಕಂದ ಪದ್ಯದಲ್ಲಿ ವಿಷಮ ಸ್ಥಾನಗಳಲ್ಲಿ ಲಘು ಇಟ್ಟು ಆನಂತರ ಗುರು ಹಾಕುವುದನ್ನು ನಿಷೇಧಿಸಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಗಣದ ಆರಂಭದ 2ನೇ ಗುರುವಿನ ಹಿಂದಿರುವ ಲಘು ಸ್ವರಘಾತವನ್ನು ತಡೆದುಕೊಳ್ಳುವ ಶಕ್ತಿ ಇರುವುದಿಲ್ಲ. ಆದರೆ ಹೊಸಗನ್ನಡದಲ್ಲಿ ವಿಶೇಷ ಪ್ರಯೋಜನದ ದೃಷ್ಟಿಯಿಂದ ಕೆಲವು ಸಂದರ್ಭಗಳಲ್ಲಿ ಈ ಬಗೆಯ ಗಣಗಳನ್ನು ಬಳಸುವುದುಂಟು. ಇಂತಹ ಗಣಗಳನ್ನು ತೀನಂ ಶ್ರೀಕಂಠಯ್ಯನವರು ವಿಷಮ ಗಣವೆಂದು ಹೆಸರಿಸಿದ್ದಾರೆ. ಇದರಿಂದ ಪದ್ಯಕ್ಕೆ ವಶಶಕ್ತಿ ಬರುತ್ತದೆ. ಆದರೆ ಇದೇ ಅಭ್ಯಾಸವಾದಾಗ ಬಂಧ ಶಿಥಿಲವಾಗಬಹುದು. ಇದೇ ಭಾವಕ್ಕೆ ಪುಷ್ಟಿ ದೊರಕುವ ಕಡೆಗಳಲ್ಲಿ ಈ ರೀತಿ ಬಂದರೆ ಒಳ್ಳೆಯದೇ. ಉದಾಹರಣೆಗೆ, ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ. ಹಾಗೆ ಬೊಬ್ಬಳಿಸಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ ಅಬ್ಬರದಲ್ಲಿ ಬೋರ್ಬರನೆ ಗಿಮ್ಮಿಸಿ. ಪ್ರಾಚೀನ ಕಾವ್ಯಗಳಲ್ಲೂ ಕ್ವಚಿತ್ತಾಗಿ ಇಂತಹ ಪ್ರಯೋಗಗಳು ಅಲ್ಲಲ್ಲಿ ಗೋಚರಿಸುತ್ತವೆ. ಈಗ ದೀರ್ಘೀಕರಣ. ಲಘುವಿನ 1 ಮಾತ್ರೆಯ ಬೆಲೆ ಗುರುವಿಗೆ 2 ಮಾತ್ರೆಯ ಬೆಲೆ ಹಾಗೂ ಪ್ಲುತಕ್ಕೆ 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರೆಯ ಬೆಲೆಯೊಂದು ನಿರ್ಧರಿಸಿದ್ದೇವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಲಘುವು ಗುರುವಾಗುತ್ತದೆ, ಗುರುವು ಪ್ಲುತವಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ದೀರ್ಘೀಕರಣ ಎಂದು ಕರೆಯುತ್ತಾರೆ. ಕೆಲವು ವೇಳೆ ನಿರ್ದಿಷ್ಟ ಗಣಗಳ ಜೋಡಿಗಳು ಸಾಗುವಾಗ ಏಕನತೆಯನ್ನು ಪರಿಹರಿಸಿಕೊಳ್ಳಲು ಈ ಬಗೆಯ ಪ್ರಯೋಗವನ್ನು ಮಾಡುತ್ತಾರೆ. ಉದಾಹರಣೆಗೆ, ಕುಣಿಯುವಂತೆ ಮತ್ತ ಶೆಕೆ ಕುಣಿಯತಿಹನು ನೋಡೆ ಸಖಿ, ವಜ್ರವೈಡೂರ್ಯದಲ್ಲಿ ಮೆರೆವ ಬೈಗು ಗೆಂಪಿನಲ್ಲಿ. ಈ ಮೇಲಿನ ಪದ್ಯಗಳಲ್ಲಿ ವರ್ಣಕ್ಕೆ ದೀರ್ಘದ ಬೆಲೆ ಮತ್ತು ದೀರ್ಘಕ್ಕೆ ಪ್ಲುತದ ಬೆಲೆ ಕಟ್ಟಿದರೆ ಪದ್ಯದ ಸೊಗಸು ಹೆಚ್ಚುತ್ತದೆ. ಇವಾಗ ರಸ್ವೀಕರಣ. ಗುರುವಿಗೆ ಕೆಲವು ಸಂದರ್ಭಗಳಲ್ಲಿ 2 ಮಾತ್ರೆಯ ಬೆಲೆಯನ್ನು ಕೊಡದೆ 1 ಮಾತ್ರೆಯ ಬೆಲೆಯನ್ನು ಕೊಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ದೀರ್ಘವನ್ನು ತ್ವರಿತವಾಗಿಯೋ ಸಂಯುಕ್ತ ಅಥವಾ ಅನುನಾಸಿಕವನ್ನು ತೇಲಿಸಿಯೋ ಉಚ್ಚರಿಸಬೇಕಾಗುತ್ತದೆ. ಇಂತಹ ಪ್ರಕ್ರಿಯೆಯನ್ನು ರಸ್ವೀಕರಣ ಎಂದು ಕರೆಯುತ್ತಾರೆ. ಮಾವಿನ ಸೊಂಪು ಮಲ್ಲಿಗೆ ಬಯಲೆಲ್ಲ ಕಂಪು, ಇನಿಯರ ಬೇಟ ಬನದಲ್ಲಿ ಬೆಳದಿಂಗಳೂಟ. ಸೊ ಇಲ್ಲಿ ಉದಾಹರಣೆ ನೋಡ್ಬೋದು. ಇವಾಗ ಸ್ವಪರೀಕ್ಷೆ ಪ್ರಶ್ನೆಗಳನ್ನು ನೋಡೋಣ. ಹೊಸಗನ್ನಡ ಸಾಹಿತ್ಯದಲ್ಲಿ ಎಷ್ಟು ಬಗೆಯ ಗಣ ವಿನ್ಯಾಸಗಳನ್ನು ಗುರುತಿಸಬಹುದು ಅಂತ ಕೇಳ್ತಿದ್ದಾರೆ. ಸೊ ಹೊಸಗನ್ನಡ ಸಾಹಿತ್ಯದಲ್ಲಿ 6 ಬಗೆಯ ಗಣವಿನ್ಯಾಸವನ್ನು ಗುರುತಿಸಬಹುದು. ಅವುಗಳೆಂದರೆ 3, 4, 5, 6, 7, 8 ಮಾತ್ರೆಗಳ ಗಣವಿನ್ಯಾಸಗಳನ್ನು ನಾವು ಕಾಣಬಹುದು. ಸ್ವರಘಾತ ಎಂದರೇನು ಅಂತ ಕೇಳಿದ್ದಾರೆ. ದಾಟಿ ಹಿಡಿದು ತಾಳ ಹಾಕಿದಂತೆಲ್ಲ ಗಣದ ಆರಂಭದ ವರ್ಣದ ಮೇಲೆ ಒತ್ತು ಬೀಳುತ್ತದೆ. ಇದನ್ನು ಸ್ವರಘಾತ ಎಂದು ಗುರುತಿಸಲಾಗಿದೆ. ವಿಷಮಗಣ ಎಂದರೇನು? ವಿಷಮಗಣ ಅಂದರೆ ಗಣದ ಮೊದಲಲ್ಲಿ 1 ಲಘು ಇಟ್ಟ ಕೂಡಲೇ ಗುರುವನ್ನು ತರುವ ಪದ್ಧತಿಯನ್ನು ಪದ್ಯದ ವಿಷಮ ಸ್ಥಾನಗಳಲ್ಲಿ ತಂದರೆ ಅದನ್ನು ವಿಷಮಗಣ ಅಂತ ಕರೀತಾರೆ. ದೀರ್ಘೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಲಘುವು ಗುರುವಾಗುತ್ತದೆ, ಗುರುವು ಪ್ಲುತವಾಗುತ್ತದೆ. ಈ ಪ್ರಕ್ರಿಯೆಯನ್ನು ದೀರ್ಘೀಕರಣ ಎಂದು ಕರೆಯುತ್ತಾರೆ. ರಸ್ವೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಗುರುವಿಗೆ ಕೆಲವು ಸಂದರ್ಭಗಳಲ್ಲಿ 2 ಮಾತ್ರೆಯ ಬೆಲೆಯನ್ನು ಕೊಡದೆ 1 ಮಾತ್ರೆಯ ಬೆಲೆಯನ್ನು ಕೊಡಬೇಕಾಗುತ್ತದೆ. ಇಂತಹ ಪ್ರಕ್ರಿಯೆಯನ್ನು ರಸ್ವೀಕರಣ ಎಂದು ಕರೆಯುತ್ತಾರೆ. ಲಯದಲ್ಲಿ ಒಂದು ಬೆಳಕನ್ನು ತರುವುದಕ್ಕಾಗಿ ಒಂದು ಜಾತಿಯ ಗಣಗಳ ಸ್ಥಾನದಲ್ಲಿ ಅದೇ ಮಾತ್ರ ಪರಿಮಿತಿಯ ಇನ್ನೊಂದು ಜಾತಿಯ ಗಣಗಳನ್ನು ಇರಿಸುವುದಕ್ಕೆ ಗಣ ಪರಿವೃತ್ತಿ ಅಂತ ಕರೀತಾರೆ. ಸೊ ಇವಾಗ ಸಾರಾಂಶವನ್ನು ನೋಡೋಣ. ಇಲ್ಲಿಯವರೆಗೆ ಗಣವಿನ್ಯಾಸ, ಸ್ವರಘಾತ, ಗಣ ಪರಿವೃತ್ತಿಯ ಬಗ್ಗೆ ವಿಷಯ ಸಂಗ್ರಹಿಸಿದ್ದೇವೆ ಅಲ್ವಾ. ಗಣವಿನ್ಯಾಸವನ್ನು ವಿವಿಧ ಬಗೆಯ ಮಾತ್ರೆಯ ಲಯಗಳಿಂದ ರೂಪಿಸಲಾಗಿದೆ. ಅದು ಮುಖ್ಯವಾಗಿ 3, 4, 5, 6, 7, 8 ಮಾತ್ರೆಗಳವರೆಗಿವೆ. ದಾಟಿ ಹಿಡಿದು ತಾಳ ಹಾಕಿದಂತೆಲ್ಲ ಗಣದ ಆರಂಭದ ವರ್ಣದ ಮೇಲೆ ಒತ್ತು ಬೀಳುತ್ತದೆ. ಇದನ್ನು ಸ್ವರಘಾತ ಎಂದು ಹೇಳ್ತಾರೆ. ಲಯದಲ್ಲಿ ಒಂದು ಬೆಳಕನ್ನು ತರುವುದಕ್ಕಾಗಿ ಒಂದು ಜಾತಿಯ ಗಣಗಳ ಸ್ಥಾನದಲ್ಲಿಯೇ ಅದೇ ಮಾತ್ರ ಪರಿಮಿತಿಯ ಇನ್ನೊಂದು ಜಾತಿಯ ಗಣಗಳನ್ನು ಇರಿಸುವುದಕ್ಕೆ ಗಣ ಪರಿವೃತ್ತಿ ಅಂತ ಕರೆಯುತ್ತಾರೆ.
ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಕಾಲದಿಂದ ಕಾಲಕ್ಕೆ ಜೀವನದ ಮತ್ತು ಸಾಹಿತ್ಯದ ಅಭಿವ್ಯಕ್ತಿ ವಿಧಾನಕ್ಕೆ ಸ್ಪಂದಿಸುವುದು ಎಂಬ ಅಂಶ ಎದ್ದು ಕಾಣುವಂಥದ್ದು. ಕನ್ನಡ ಸಾಹಿತ್ಯವನ್ನು ಸಾಮಾನ್ಯ ಜನರಿಂದ ದೂರವಾಗದಂತೆ ಛಂದಸ್ಸು ತನ್ನ ಬಂಧದಲ್ಲಿ ಹಿಡಿದಿರಿಸಿಕೊಂಡಿರುವುದು ಬಹಳ ಮುಖ್ಯವಾದ ವಿಚಾರ. ಹಾಗೆಯೇ ಛಂದಸ್ಸಿನ ಅಧ್ಯಯನ ಎಂದರೆ ಕೇವಲ ತಳಲಾಯಗಳ ಅಧ್ಯಯನವಲ್ಲ, ಒಂದು ಸಂಸ್ಕೃತಿಯ ಅಧ್ಯಯನವೂ ಹೌದು. ಆದರೆ ಒಂದೇ ಬಗೆಯ ಲಯಗಾರಿಕೆ ಅಭಿವ್ಯಕ್ತಿಯಿಂದ ಸಾಹಿತ್ಯದಲ್ಲಿ ಉಂಟಾಗುವ ಕ್ಲಿಷೆ ಏಕಾನತೆಯನ್ನು ಹೋಗಲಾಡಿಸಲು ಕವಿಗಳು ಆಗಾಗ ಹೊಸ ಬಗೆಯ ಪ್ರಯೋಗ ಮಾಡಿದ ಬಗ್ಗೆ ಸಾಹಿತ್ಯದಲ್ಲಿ ಸಾಕಷ್ಟು ಪುರಾವೆಗಳು ದೊರೆಯುತ್ತವೆ. ಇಂಗ್ಲಿಷ್ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಇಂಥದ್ದೇ ಒಂದು ಮಹತ್ವದ ಪರಿಣಾಮ ಮಾಡಿದ್ದನ್ನು ಅಲ್ಲಿಗೆಳೆಯುವಂತಿಲ್ಲ. ಸೊ ಇದರಿಂದ ಏನು ಈ ಲೆಸನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಯಾವ ಒಂದ್ಸಲಿನೂ ಕೂಡ ಕೇಳಿಲ್ಲ. ಪಾಸ್ಟ್ 5 ಇಯರ್ಸಿಂದನೂ ಕೂಡ ಈ ಒಂದು ಲೆಸನ್ನಿಂದ ಕೇಳಿಲ್ಲ. ಸೊ ಜಸ್ಟ್ ತಿಳ್ಕೊಳ್ಳಿ ಅನ್ನೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ದು. ಅಕಸ್ಮಾತ್ ಕೇಳಿದ್ರೂ ಕೂಡ ನೀವು ತಿಳ್ಕೊಂಡಿರೋ ನೀವು ಎಕ್ಸಾಮಲ್ಲಿ ಆನ್ಸರ್ ಬರೀಬೋದು ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ವಿಡಿಯೋ ಇದು ಮಾಡ್ತಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಆಲ್ ನೋಟಿಫಿಕೇಷನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ, ಯಾಕಂದರೆ ಇನ್ನು ಮುಂದಿನ ಹೆಚ್ಚಿನ ವೀಡಿಯೋಸ್ಗಾಗಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೂಡ ಮರಿಬೇಡಿ. ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.